ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಜೈಲಿನಲ್ಲಿ 7 ದಿನವನ್ನ ಕಳೆದಿದ್ದಾರೆ ಸ್ಯಾಂಡಲ್ವುಡ್ ಚಕ್ರವರ್ತಿ ದರ್ಶನ್. ಊಟ ಸೇರ್ತಾ ಇಲ್ಲ, ಮೌನಕ್ಕೆ ಜಾರಿದ್ದಾರೆ ದರ್ಶನ್. ಕಳೆದ 7 ದಿನಗಳಿಂದಲೂ ಕೂಡ ಅಷ್ಟೇ ಆತಂಕದಲ್ಲೇ ಇದ್ದಾರೆ, ಟೆನ್ಷನ್ ನಲ್ಲಿದ್ದಾರೆ, ಬೇಜಾರ್ನಲ್ಲಿರುವಂಥದ್ದು. ಮಗ ಮತ್ತೆ ಹೆಂಡತಿಯನ್ನ ನೋಡಿದ ಬಳಿಕ ಸ್ವಲ್ಪ ರಿಲ್ಯಾಕ್ಸ್ ಅಲ್ಲಿದ್ದಂತ ದರ್ಶನ್ ಕಾಲ ಕಳೀಲಿಕ್ಕೆ ಆಗ್ತಾ ಇಲ್ಲ ಅವರಿಗಲ್ಲಿ. ಚಿತ್ರರಂಗದ ಸ್ನೇಹಿತರು ಆಪ್ತರ ಭೇಟಿಗೂ ಕೂಡ ನಕಾರವನ್ನು ವ್ಯಕ್ತಪಡಿಸಿದ್ದಾರೆ. ಪತ್ನಿ ಪುತ್ರನನ್ನ ಮಾತ್ರ ಅಷ್ಟೇ ಇದುವರೆಗೂ ಭೇಟಿಯಾಗಿರುವಂಥದ್ದು ದರ್ಶನ್. ಜೈಲಿನ ಕೋಣೆಯಲ್ಲೇ ಪಶ್ಚಾತ್ತಾಪದ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಎಂಥ ಸ್ಥಿತಿ ಬಂತು ಅಂತ. ಬ್ಯಾರಕ್ನಲ್ಲಿ ಇತರೆ ಕೈದಿಗಳ ಜೊತೆಯೂ ಕೂಡ ಮಾತಿಲ್ಲ, ಕತೆ ಇಲ್ಲ. 5 ಕತೆ ಪುಸ್ತಕಗಳನ್ನ ಪಡೆದಿದ್ದಾರಂತೆ ದರ್ಶನ್ ಓದ್ಲಿಕ್ಕೋಸ್ಕರ. ಬರೀ ಕತೆಗಳನ್ನ ಓದುತ್ತಾ ದರ್ಶನ್ ಟೈಮ್ ಪಾಸ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನೇನು ಟೈಮ್ ಪಾಸ್ ಮಾಡ್ಲಿಕ್ಕಂತೂ ಆಗಲ್ಲ. ನೋಡಿದ್ರೆ ಅಲ್ಲಿ ಟಿವಿ ನೋಡಬೇಕು, ಇಲ್ಲ ಪೇಪರ್ ಓದಬೇಕು. ಅದನ್ನ ಬಿಟ್ರೆ ಕತೆ ಪುಸ್ತಕ ಯಾವುದಾದ್ರೂ ಇದನ್ನ ಓದ್ಕೊಂಡು ಕೂತ್ಕೊಬೇಕು. ಅಂದ್ರೆ ಮಾಮೂಲಿಯಾಗಿ ಹೊರಗಡೆ ಇದ್ರೆ ಫ್ರೀ ಬರ್ಡ್ ತರ ಇರ್ತಾರಲ್ಲ, ಹಂಗಿರೋದಿಕ್ಕಾಗೋದಿಲ್ಲ. ಪಂಜರದಲ್ಲಿರುವಂಥ ವ್ಯಕ್ತಿ ಈಗ ದರ್ಶನ್. ಸೊ ಹೀಗಾಗಿ ಏನ್ ಸಿಗುತ್ತೆ ಅಷ್ಟಕ್ಕೆ ಮಾತ್ರ ಸೀಮಿತ ಆಗ್ಬೇಕಾಗುತ್ತೆ. ಎಷ್ಟೇ ಬೇಜಾರಿದ್ರೂ ಕೂಡ ಅಷ್ಟೇ ಅಲ್ಲಿರುವಂಥವ್ರ ಜೊತೆ ಮಾತಾಡಬೇಕು, ಇಲ್ಲ ಅಂದ್ರೆ ಟಿವಿ ಪೇಪರು ಇಲ್ಲ ಯಾವುದಾದ್ರೂ ಬುಕ್ ಅನ್ನ ಓದ್ಕೊಂಡು ಕೂತ್ಕೊಬೇಕಾಗುತ್ತೆ. ದರ್ಶನ್ ಪರಿಸ್ಥಿತಿ ಹಂಗಿದೆ ಇವಾಗ ಜೈಲಿನಲ್ಲಿ. ಕಳೆದ 7 ದಿನದಿಂದಲೂ ಕೂಡ ದರ್ಶನ್ ಜೈಲಿನಲ್ಲೇ ಇರುವಂಥದ್ದು. ದರ್ಶನ್ ಬ್ಯಾರಕ್ನಲ್ಲಿ ಟೋಟಲ್ ಆಗಿ 4 ಜನ ಇದ್ದಾರೆ. ಆ ಡಿ ಗ್ಯಾಂಗ್ನವರೇ 4 ಜನ ಇರುವಂಥದ್ದು. ವಿನಯ್, ಪ್ರದೂಷ್ ಮತ್ತೆ ದರ್ಶನ್ ಸೇರಿದಂತೆ ಟೋಟಲಿ 4 ಜನ ಅಲ್ಲಿದ್ದಾರೆ, ಕಾಲ ಕಳೀತಾ ಇದೆ. ಧನ್ರಾಜ ಸೇರಿದಂತೆ ಟೋಟಲಿ 4 ಜನ ಇರುವಂಥದ್ದು. 7 ದಿನದಿಂದ ದರ್ಶನ್ ಅಲ್ಲಿದ್ದಾರೆ. ದರ್ಶನ್ಗೆ ಥರ ಟೆನ್ಷನ್ನು, ಎಲ್ಲಿ ಹೋಗ್ತಾ ಇದೆ ಭವಿಷ್ಯ ಅನ್ನುವಂಥದ್ರ ಬಗ್ಗೆ ಆತಂಕ, ಅದ್ರ ಜೊತೆಗೆ ಯಾಕೆ ಈ ರೀತಿಯಾಗಿ ಮಾಡ್ಕೊಂಡ್ಬಿಟ್ಟೆ ಅನ್ನುವಂಥ ಪಶ್ಚಾತ್ತಾಪ, ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಇನ್ನು ಜೈಲಿನಲ್ಲಿರುವಂಥ ದರ್ಶನ್ ಈಗ ಹೊಸ ಲುಕ್ ಅನ್ನುವಂಥ ಪ್ರಶ್ನೆ ಇದೆ. ಸಂಪೂರ್ಣ ಕೂದಲು ತೆಗೆದೇ ಬಿಟ್ರ ದರ್ಶನ್ ಅನ್ನುವಂಥ ಒಂದು ಪ್ರಶ್ನೆ ಇರುವಂಥದ್ದು. ವಿಗ್ ಮೈಂಟೈನ್ ಮಾಡಲಾಗಿದೆ, ಸಂಕಷ್ಟ. ಬಿಕಾಸ್ ವಿಗ್ ಮೈಂಟೈನ್ ಮಾಡ್ತಾ ಇದ್ರು ಪ್ರತಿದಿನನೂ ಕೂಡ. ಯಾಕಂದ್ರೆ ವಿಗ್ ಅನ್ನ ಹೊರತುಪಡಿಸಿ ಉಳಿದ ಕಡೆ ಇರುತ್ತಲ್ಲ ತಲೆಯಲ್ಲಿ ಕೂದಲು, ಅದನ್ನ ಸೇಮ್ ಆ ಸೈಜಲ್ಲೇ ಕಟ್ ಮಾಡಿಸ್ತಾ ಇದ್ರು. ಆದ್ರೆ ಈಗ ಆ ಒಂದು ಅವಕಾಶ ಇಲ್ಲ ಅಲ್ಲಿ. ಸೊ ಹೀಗಾಗಿ ವಿಗ್ ಅಳತೆಗೆ ಕೂದಲು ಟ್ರಿಮ್ ಮಾಡಿಸ್ತಾ ಇದ್ದಂಥ ದರ್ಶನ್ ಜೈಲಿನಲ್ಲಿ ಕೂದಲು ಆರೈಕೆ ಮಾಡಲಾಗಿದೆ. ಸಹಜವಾಗಿ ಬೇಸರ ಅದು. ಸೊ ಹೀಗಾಗಿ ತಲೆ ಕೂದಲನ್ನೇ ತೆಗೆಸಿ ಬಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ಲಾಗ್ತಾ ಇರುವಂಥದ್ದು. ದರ್ಶನ್ ಅವರು ಕಂಪ್ಲೀಟ್ ಆಗಿ ಕೂದಲನ್ನ ತೆಗೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಪ್ಪ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಚಂದ್ರಪ್ಪ, ದರ್ಶನ್ ಅವರು ವಿಗ್ ಅನ್ನ ಧರಿಸಿದ್ರು, ಆದ್ರೆ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಕಷ್ಟ ಜೈಲಿನಲ್ಲಿ ಇರುವಂತ ಸಂದರ್ಭದಲ್ಲಿ. ಈ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ತೆಗೆಸ್ಬಿಟ್ಟಿದ್ದಾರೆ ಕೂದಲನ್ನ ಅಂತ ಕೂಡ ಹೇಳಲಾಗ್ತದೆ. ಇದ್ರ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ ಅಂತ? ಪೃಥ್ವಿ, ಅಗ್ರಹಾರ ಜೈಲಿನಲ್ಲಿರ್ತಕ್ಕಂಥ ನಟ ದರ್ಶನ್ ರವರು ಪ್ರಾರಂಭದಲ್ಲಿ ಸಾಕಷ್ಟು ಮಾನಸಿಕವಾಗಿ ಕುಗ್ಗು ಹೋಗಿದ್ರು. ಅದಾದ ಬಳಿಕ ಒಂಟಿತನ ಕಾಡಲಿ, ಯಾಕೆಂದ್ರೆ ಜೊತೆಲಿರ್ತಕ್ಕಂಥ 4 ಸಹಕೈದಿಗಳ ಜೊತೆ ಕೂಡ ಆತ ಸರಿಯಾಗಿ ಬೆರೀತಿರ್ಲಿಲ್ಲ. ನಿಮ್ಮಿಂದ ನನಗೆ ಈ ತರ ಸಮಸ್ಯೆ ಆಯಿತು, ನಿಮ್ಮಿಂದ ನನಗೆ ಈ ಸ್ಥಿತಿ ಬಂತು ಹೇಳಿ. ಅದಾದ್ಮೇಲೆ ಆತ ಒಂಟಿತನ ಕಾಲ ಕಳಲಿಕ್ಕೆ ಪುಸ್ತಕದ ಮೊರೆ ಹೋಗಿದ್ರು. ಒಂದಷ್ಟು ಕಥೆಗಳಿರ್ತಕ್ಕಂಥ ಪುಸ್ತಕಗಳನ್ನ ಜೈಲಿನ ಅಧಿಕಾರಿಗಳ ಬಳಿ ಕೇಳಿ ಪಡೆದುಕೊಂಡಿದ್ರು. ಜೊತೆಗೆ ಆತನಿಗೆ ಒಬ್ಬ ಸೆಲೆಬ್ರಿಟಿ ಆಗಿರೋದ್ರಿಂದ ಅವರಿಗೆ ವಿಗ್ ಅನ್ನ ಬಳಕೆ ಮಾಡ್ತಾ ಇದ್ರು. ಸೊ ಅದನ್ನ ಡೈಲಿ ಮೇಂಟೈನ್ ಮಾಡಲಿಕ್ಕೆ ಅವ್ರದ್ದೊಂದು ತಂಡ ಇತ್ತು. ಆದರೆ ಪರಪ್ಪನಗರ ಜಿಲ್ಲೆ ಆ ಥರ ಯಾವುದೇ ವ್ಯವಸ್ಥೆ ಆತನಿಗಿಲ್ಲ. ಹಾಗಾಗಿ ಆತ ಏನು ಮಾಡಿದ್ದಾನೆ, ಕಂಪ್ಲೀಟ್ ಶೇವ್ ಮಾಡಿದ್ದಾರೆ, ತಲೆ ಟೋಟಲ್ ಟ್ರಿಮ್ ಮಾಡಿದ್ದಾರೆ ಅಂತ ಜೈಲಿನ ಮೂಲಗಳು ಹೇಳುವಂಥದ್ದು. ಯಾಕಂದರೆ ಪರಪ್ಪನಗರ ಜೈಲಿನಲ್ಲಿ ಆತ ಒಬ್ಬ ಸಾಮಾನ್ಯ ಕೈದಿ. ಹೊರಗಡೆ ಸೆಲೆಬ್ರಿಟಿ ಇರ್ಬೋದು, ನಟ ಇರ್ಬೋದು, ಆದರೆ ಆತ ಸದ್ಯ ಕೊಲೆ ಆರೋಪದಲ್ಲಿ ಪರಪ್ಪನಗರ ಜೈಲ್ ಸೇರಿರ್ತಕ್ಕಂಥ ಒಬ್ಬ ಸಾಮಾನ್ಯ ಕೈದಿ. ಹಾಗಾಗಿ ಆತನಿಗೆ ಅಂತ ಯಾವುದೇ ರೀತಿ ವ್ಯವಸ್ಥೆ ಅಲ್ಲಿ ಸಿಗೋದಿಲ್ಲ. ತನ್ನ ವಿಗ್ ಅನ್ನ ದಿನನಿತ್ಯ ಆತ ವಿಗ್ ಅನ್ನ ಮೇಂಟೈನ್ ಮಾಡ್ತಿದ್ದ. ಸೆಲೆಬ್ರಿಟಿ ಬೇರೆ ಬೇರೆ ಕಾರ್ಯಕ್ರಮ, ಶೂಟಿಂಗ್ ಇರ್ಬೋದು, ಈ ರೀತಿ ತರಹೇವಾರಿ ಅವರಿಗೆ ಕಾರ್ಯಕ್ರಮಗಳು ಇರ್ತಾ ಇತ್ತು. ಸೊ ಅಲ್ಲಿ ಅದನ್ನ ಅವರು ವಿಗ್ ಅನ್ನ ಮೇಂಟೈನ್ ಮಾಡಲಿಕ್ಕೆ ಅವರ ಒಂದು ಟೀಮ್ ಇತ್ತು. ಅವರು ದಿನನಿತ್ಯ ಅವರಿಗೆ ವಿಗ್ ಅನ್ನ ಮೇಂಟೈನ್ ಮಾಡಲಿಕ್ಕೆ ಏನು ವ್ಯವಸ್ಥೆ ಬೇಕೋ ಅದೆಲ್ಲ ಮಾಡ್ತಾರೆ. ಆದರೆ ಪರಪ್ಪನಗರ ಜೈಲಿನಲ್ಲಿ ಅವರಿಗೆ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ. ಒಂದು ಸ್ಪೆಷಲ್ ಕೊಠಡಿ ಕೊಟ್ಟಿದ್ದಾರೆ, ಅಟ್ಯಾಚ್ ಬಾತ್ರೂಮ್ ಬಿಟ್ಟರೆ ಯಾವುದೇ ರೀತಿ ಅವರಿಗೆ ವ್ಯವಸ್ಥೆ ಇಲ್ಲ. ಸಾಮಾನ್ಯ ಕೈದಿನ ಜೀವನ ನಡೆಸ್ತಾ ಇದ್ದಾರೆ. ಹಾಗಾಗಿ ಅವರು ಅನಿವಾರ್ಯವಾಗಿ ಬೇರೆ ಆಪ್ಷನ್ ಇಲ್ಲದೆ ಇವತ್ತು ಏನು ಟೋಟಲಿ ತನ್ನ ಹೆಡ್ಡನ್ನು ಶೇವ್ ಮಾಡಿದ್ದಾರೆ. ಯಾಕೆಂತಂದ್ರೆ ಆ ಒಂದು ಬರ್ತಕ್ಕಂಥ ಕೂದಲನ್ನ ಮೇಂಟೈನ್ ಮಾಡಬೇಕಾದ್ರೆ ಸೊ ಅವರು ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೊಂದು ಟೀಮ್ ಇತ್ತು, ಅವರು ಅದನ್ನ ಸೆಟಪ್ ಇತ್ತು. ಸೊ ಆ ರೀತಿ ವ್ಯವಸ್ಥೆ ಮಾಡ್ತಿದ್ರು. ಆದ್ರೆ ಸದ್ಯ ಪರಪ್ಪನಗರ ಜಿಲ್ಲೆ ಯಾವುದೇ ರೀತಿ ವ್ಯವಸ್ಥೆ ಇದರಿಂದ ಪೃಥ್ವಿ ಅವರು ಟೋಟಲ್ ಶೇವ್ ಮಾಡಿದ್ರು ಅಂತ ಹೇಳಲಾಗ್ತದೆ. ಸದ್ಯ ಅವರು ಬೆಳಗಿನ ತಿಂಡಿ ಸೇವನೆ ಮಾಡಿದ್ದು, ಬ್ಯಾರಕ್ನಲ್ಲಿ ವಾಕಿಂಗ್ ಕೂಡ ಮಾಡಿದ್ರು ಅಂತ ಹೇಳಲಾಗ್ತದೆ. ಪೃಥ್ವಿ, ಓಕೆ, ಧನ್ಯವಾದ ಚಂದ್ರಪ್ಪ ನಿಮ್ಮೆಲ್ಲ ಮಾಹಿತಿ.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.